ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ನಾನು ಬಂಗಡೆ ಮೀನು ಫ್ರೈ ಮಾಡಿ ತೋರಿಸಿಕೊಡ್ತಿದ್ದೇನೆ. ಬಂಗಡೆ ಮೀನು ಈ ಥರ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಚಾಕುವಲ್ಲಿ ಈ ಥರ ಭಾಗ ಮಾಡಬೇಕು. ಇದಕ್ಕೆ ಈ ಥರ ಮಾಡಿದರೆ ಮಸಾಲೆ ಇದರಲ್ಲಿ ಚೆನ್ನಾಗಿ ತುಂಬಿ ಇಡ್ಬೋದು. ಇದರಲ್ಲಿ ಇವಾಗ ಮೀನದು ಭಾಗ ಮಾಡಿ ತೋರಿಸಿದ್ದೇನೆ ಹಿಂಗಂತೇಳಿ ಚೂರಿಯಲ್ಲಿ. ಇವಾಗ ನಾವು ಮೀನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಇದರಲ್ಲಿ ಹಳದಿ ಪೌಡ್ರು, ಕೆಂಪು ಮೆಣಸಿನ ಪೌಡರ್ ಜಾಸ್ತಿನೇ ಹಾಕಿ, ಸ್ವಲ್ಪ ಮೀನು ಜಾಸ್ತಿ ಇದೆ, ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡರು, ಸ್ವಲ್ಪ ಹಳದಿ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಇವಾಗ ಇದಕ್ಕೆ ಹುಳಿ ನೀರು ಹಾಕ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ತಾಗೋ ತನಕ. ಇವಾಗ ಮಸಾಲ ರೆಡಿ ಇದೆ. ಇವಾಗ ಮೀನಿಗೆ ಹಚ್ಕೊಳ್ಳೋಣ. ಇದಕ್ಕೆ ಇದು ಹೀಗೆ ಒಳಗಡೆ ಎಲ್ಲ ಹಾಕಿ ಚೆನ್ನಾಗಿ. ಇವಾಗ ಮಸಾಲೆ ಹಾಕಿ ಇಟ್ಟಿದ್ದೇನೆ. ಇದು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಟ್ಬಿಡೋಣ. ಇದು ಮಸಾಲೆ ಎಲ್ಲ ಹಾಕಿ ಅರ್ಧ ಗಂಟೆ ಆಗಿಬಿಟ್ಟಿದೆ. ಇವಾಗ ನಾವು ತವದಲ್ಲಿ ಇಟ್ಬಿಡೋಣ. ಫಸ್ಟಿಗೆ ನಾವು ಇದು ನೋಡಿ, ರವೆಯಲ್ಲಿ ಚೆನ್ನಾಗಿದೆ ಮಾಡಿ ಇದರಲ್ಲಿ ಇಟ್ಬಿಡೋಣ. ಇಟ್ಬಿಟ್ಟಿನಿ. ಅವಾಗ ಇದು ತವದಲ್ಲಿ ಇದು ತಗುಲುವುದಿಲ್ಲ, ಅದಕ್ಕೆ ಏನಿರ್ತಾರೆ ಅದಕ್ಕೆ ಅಂಟ್ಕೊಳ್ಳುವುದಿಲ್ಲ. ಸ್ವಲ್ಪ ತನಕ ಇದನ್ನು ಮುಚ್ಚಿಡೋಣ ಚೆನ್ನಾಗಿ. ಅವಾಗ ಇದು ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಮುಚ್ಚಿಡೋಣ. ಇವಾಗ ಇದನ್ನ ಇನ್ನೊಂದು ಕಡೆಗೆ ಉಲ್ಟಾ ಹಾಕೋಣ. ಹೊತ್ತಿ ಸ್ವಲ್ಪ, ಅಂದರೆ ಒಳಗಡೆನೂ ಚೆನ್ನಾಗಿ ಫ್ರೈ ಆಗತ್ತೆ ಇದು. ಇವಾಗ ಇದು ಸ್ವಲ್ಪ ತವರು ಮುಚ್ಚಿಡೋಣ. ನೋಡೋಣ ಇನ್ನೊಂದು ಕಡೆನೂ ಆಗಿರ್ಬೋದು. ಆಗಿದೆ. ಇನ್ನೊಂದು 5 ನಿಮಿಷ ಫ್ರೈ ಆಗಿದ್ದು. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ರವೆ ಯಾಕೆ ಹಾಕ್ಬೇಕಂದ್ರೆ, ರವೆ ಇದು ಇಲ್ಲಾದರೆ ತವದಲ್ಲಿ ಇದು ಅಂಟ್ಕೊಳ್ಳುತ್ತೆ. ರವೆ ಹಾಕಿದರೆ ತವದಲ್ಲಿ ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ರವೆ ಹಾಕಬೇಕು ಇದಕ್ಕೆ. ಇವಾಗ ಆಗಿದೆ. ಇದು ತಟ್ಟೆಯಲ್ಲಿ ತೆಗೆದಿಡ್ತೇನೆ. ಇವಾಗ ಇದು ಮೀನು ಫ್ರೈ ರೆಡಿ ಆಗಿದೆ ಫ್ರೆಂಡ್. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನೋಡಿದ್ದಕ್ಕೆ.